ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಾ. ಸೊ ಇದೇನಪ್ಪ, ತಮ್ನೇಲಿರೋದೇ ಬೇರೆ, ಇಲ್ಲೇ ಇರೋದೇ ತೋರಿಸಿರೋದೇ ಬೇರೆ ಅಂತೆಲ್ಲ ಅಂದ್ಕೊಬೇಡಿ. ಸೊ ಇದೆ, ಬಟ್ ಅದಕ್ಕೂ ಮುಂಚೆ ಒಂಚೂರು ಚಿಕ್ಕ ಪುಟ್ಟ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಅದನ್ನು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಿದ್ದೀವಿ. ಸೊ ಇಲ್ಲಿ ನಾನು ಬ್ಲೂಬಿ ಸರೀನಾ ಅಂದರೆ ಏನಿದೆ ಅವ್ರ ಸ್ನ್ಯಾಕ್ಸ್ದು ಆ ಸರೀನಾ ಖಾಲಿ ಆಗಿಬಿಟ್ಟಿತ್ತು. ಸೊ ಮಿಕ್ಕಿದ್ದು ಕವರಲ್ಲಿ ಇತ್ತಲ್ವ, ಸೊ ಅದನ್ನೇ ನಾನು ಸ್ವಲ್ಪ ಜಡಿಯೆಲ್ಲ ಇಟ್ಕೊಂಡು ಬಾಕ್ಸ್ ಒಳಗಡೆ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಬ್ಲೂಬಿ ಕೂಡ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಇದನ್ನೆಲ್ಲ ಮಾಡಿಕೊಂಡು ಫಸ್ಟು ಬಾಕ್ಸ್ಗೆ ಹಾಕ್ಕೊಂಬಿಡೋಣ, ಆಮೇಲೆ ಆಗಲ್ಲ ಅಂತ ಹೇಳಿಬಿಟ್ಟು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದೆಲ್ಲ ಆದಮೇಲೆ ಒಂಚೂರು ಚಿಕ್ಕ ಪುಟ್ಟ ಕೆಲಸ ಇದೆ. ಇದು ನೈಟ್ ಒಂದು 9:30 ಆಗಿಬಿಟ್ಟಿದೆ. ಸೊ ಬ್ಲೂಬಿ ಕೂಡ ಅಷ್ಟೇ ಒಂದು 7 o'clock ಏನೋ ಎದ್ದುಬಿಟ್ರು. ಆಟಾಡ್ತಾ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರು. ಸೊ ಅದಕ್ಕೆ ಲೇಟಾಗಿ ಎದ್ದಿರೋದ್ರಿಂದ ಮತ್ತೆ ಮಲಗೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನೂ ಜೊತೆಗೆ ಹಾಕ್ಕೊಂಡು ಇಬ್ಬರೂ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ಇವರು ನನಗೆ ಹೆಲ್ಪ್ ಮಾಡ್ತಾ ಅಮ್ಮಮ್ಮ ನಾವು ಮಾಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಇದು ಮಾಡಿ ಅವರು ಒಂದಕ್ಕೂ ಡಬ್ಬಲ್ ಮಾಡ್ತಿದ್ದಾರೆ. ಆಲ್ರೆಡಿ ನೀವು ನೋಡ್ತಿದ್ದೀರಾ ಹೇಗೆ ಮಾಡ್ತಿದ್ದಾರೆ ಅಂತ. ಸೊ ಇಟ್ಸ್ ಓಕೆ, ಬೇಬೀಸ್ ಅಲ್ವಾ. ಸೊ ಈ ಥರ ಎಲ್ಲ ಮಾಡ್ತಿರೋದು ತುಂಬ ಫನ್ನಾಗಿರುತ್ತೆ, ಏನಾಗಲ್ಲ. ಇದಕ್ಕಿಂತ ಈ ಥರ ಮಾಡಿ ಇನ್ನೊಂದು 2 ಸಲ ಮಾಡ್ತಾ ಇರಬೇಕು ಪದೇ. ಇದೆಲ್ಲ ಆದಮೇಲೆ ಫುಲ್ಲು ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ತೆಗೆದಿಟ್ಟು ಇವತ್ತು ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿದ್ದೀವಿ. ಸೊ ವೆದರ್ ಆ ದಿನ ಮಾಡಿದ್ನ ಇಲ್ವಾ ಅನ್ನೋದು ನೀವು ಮುಂದೆ ಹೋಗ್ತಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಷ್ಟೇ, ಇದೆಲ್ಲ ಏನಿಲ್ಲ, ಜಸ್ಟ್ ನಾವು ವಾರ್ಡ್ರೋಬ್ ಕ್ಲೀನಿಂಗ್ ವ್ಲಾಗ್ ಅನ್ನೋದನ್ನ ಅಷ್ಟೇ ನಾನು ಇದು ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ನೈಟ್ ಎಲ್ಲ ಕ್ಲೀನ್ ಮಾಡಿ ಮಲ್ಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಎಕ್ಕುಟ್ಟೋಯ್ತು, ಅಂದರೆ ಕ್ಲೀನ್ ಮಾಡಿ ಮಲ್ಗೋದಕ್ಕೆ ಆಗಲಿಲ್ಲ. ಬಿಕಾಸ್ ಅದು ಇಂಟ್ರೆಸ್ಟೇ ಬಂದಿಲ್ಲ. ಬ್ಲೂಬಿ ಮಲ್ಸೋಕೆ ಹೋಗಿ 1 hour ಅಲ್ಲೇ ಫೋನಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಸೊ ಲೇಟ್ ಬೇರೆ ಆಯಿತು. ಹೋಗ್ಲಿ ಇನ್ನೇನು ಅಂದ್ಬಿಟ್ಟು ಬರೀ ಮಾಪ್ ಹಾಕಿ ಕಿಚನ್ ಕ್ಲೀನ್ ಮಾಡಿ ಅದು ಇದು ಮಾಡಿಕೊಂಡು ಸೊ ಬೆಳಗ್ಗೆ ಎದ್ದೋಳಷ್ಟೊಳಗೆ ಅಟ್ಲೀಸ್ಟ್ ಇದಾದರೂ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ನೈಟೇ ಎಲ್ಲನೂ ಮನೆಯೆಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೆ. ಲೋಕೆ ಬಂಬು ಶಾಕ್, ಇಷ್ಟೊತ್ತರ ಮನೆ ಓಡಿಸ್ತಿದ್ಯಾ ಅಂತ. ಸೊ ಅದಕ್ಕೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಬೆಳಿಗ್ಗೆ ಎದ್ದಿದ್ದೇ ಲೇಟು. ಸೊ ಆಗಲಿಲ್ಲ. ಸೊ ಈಗ ಅರೌಂಡ್ 1:30 ಆಗಿಬಿಟ್ಟಿದೆ ಮಧ್ಯಾಹ್ನ. ಈಗ ಕ್ಲೀನ್ ಮಾಡೋಣ ಅಂತ. ಸೊ ಈ ರೂಮ್ ಅಷ್ಟೇ, ಮನೆ ಏನು ಗಲೀಜಿಲ್ಲ, ಈ ರೂಮ್ ಅಷ್ಟೇ ಮೆಸ್ಸಿಯಾಗಿದೆ. ಬಿಕಾಸ್ ಇಲ್ಲಿ ಬರೀ ನಮ್ಮದು ವಾರ್ಡ್ರೋಬಲ್ಲಿ ಬರೀ ಬಟ್ಟೆನೇ ಇರೋದ್ರಿಂದ, ವಾರ್ಡ್ರೋಬಲ್ಲಿ ಬಟ್ಟೆನೇ ಇರೋದು. ಸೊ ಈ ರೂಮಲ್ಲಿ ಬರೀ ಬಟ್ಟೆ ಐಟಮ್ಸ್ ಅಷ್ಟೇ ನಾನು ಇಟ್ಟಿರೋದು. ಆ್ಯಂಡ್ ಸಮ್ ನನ್ನ ಬ್ಯಾಗ್ಸ್ ಆಕ್ಸೆಸರೀಸ್ ಥರ. ಸೊ ಈ ಥರ ನೆಕ್ಸ್ಟ್ ಹೋಮ್ ಟೂರ್ ಮಾಡಿದಾಗಿರ್ತೀನಿ, ಓಕೆನಾ. ಸೊ ಅದಕ್ಕೆ ಸ್ವಲ್ಪ ಗಲೀಜಿದೆ. ಸೊ ಅದಕ್ಕೆಲ್ಲ ನೀಟಾಗಿ ಎಲ್ಲನೂ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಮೇನಾಗಿ ನಾನು ಬ್ಲೂಬಿ ವಾರ್ಡ್ರೋಬ್ನ ಮಾಡಬೇಕು. ತೋರಿಸ್ತೀನಿ ಎಷ್ಟು ಮೇಲಿಂದ ಕೆಳಗಂಡ ಫುಲ್ಲು ಗಲೀಜಿದೆ. ಯಾಕೆಂದರೆ ಸುಮಾರು 1 ತಿಂಗಳಿಂದ 1.5 ತಿಂಗಳಿಂದ ಅಂದರೆ ಅಪ್ಪ ಇದ್ದಾಗಿಂದ ಏನೂ ಅಷ್ಟು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ. ಎಲ್ಲ ತಂದಿಲ್ಲ ಹಾಕೋದು ಮಾಡ್ತಿದ್ದೆ. ಅವ್ರಿಗೊಂದು ನೈಟ್ ಡ್ರೆಸ್ ಸಿಗ್ತಿರಲಿಲ್ಲ, ಒಂದು ಟೀ ಶರ್ಟ್ ಸಿಗ್ತಿರಲಿಲ್ಲ, ಏನು ಸಿಗ್ತಿರಲಿಲ್ಲ. ನನಗಂತೂ ತಲೆ ಕೆಟ್ಟೋಗ್ಬಿಡೋದು. ಸೊ ಒಗ್ದಿರೋದನ್ನೇ ಹಾಕೋದು ಹಿಂಗೆ ಆಗ್ತಿತ್ತು. ಅದಕ್ಕೆ ಸ್ವಲ್ಪ ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳಿ ಇವತ್ತು ಹಿಂಗೆ ಊರಿಗೆ ಹೋಗ್ತಿದ್ದೀನಲ್ಲ, ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ. ಆಮೇಲೆ ಅಟ್ಲೀಸ್ಟ್ ಅಲ್ಲಿಂದ ಬಂದಮೇಲೆ ನನಗೆ ಫ್ರೀ ಆಗಿರಬೇಕು. ನಾನು ಅಮ್ಮ ಮನೆಗೆ ಹೋಗೋದೇ ಮೇಯ್ನಾಗಿ ನನ್ನ ರಿಲ್ಯಾಕ್ಸೇಷನ್ಗೋಸ್ಕರ. ತಿರ್ಗಾ ಮತ್ತೆ ಅಲ್ಲಿಂದ ಬಂದು ಸ್ಟ್ರೆಸ್ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ. ಸೊ ದಟ್ ಈಗಲೇ ಕ್ಲೀನ್ ಮಾಡಿ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತೀನಿ. ಸೊ ಈಗ ಈ ವಾರ್ಡ್ರೋಬ್ನ ಕ್ಲೀನ್ ಮಾಡಿ ಆಮೇಲೆ ನೆಕ್ಸ್ಟ್ ಒನ್ಸ್ ನಾವು ಕ್ಲೀನ್ ಸ್ಟಾರ್ಟ್ ಮಾಡಿಬಿಟ್ರೆ ಇದು ಕಂಪ್ಲೀಟ್ ಆಗೋವರೆಗೂ ನಾವು ಆಚೆನೇ ಹೋಗಲ್ಲ. ಸೊ ಅದಕ್ಕೆ ಈಗ ಇದನ್ನ ಎಲ್ಲ ಕ್ಲೀನ್ ಮಾಡೋದ್ರಿಂದ ಇವತ್ತೇ ಅಪ್ಪಗೆ ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇದ್ದೀನಿ. ಸೊ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಓಕೆ, ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಹೇಗೆಲ್ಲ ಆರ್ಗನೈಸ್ ಮಾಡ್ತೀನಿ ಅನ್ನೋದನ್ನ ಈಗ ತೋರಿಸಲ್ಲ, ನೆಕ್ಸ್ಟ್ ವ್ಲಾಗ್ ಅಂದರೆ ನೆಕ್ಸ್ಟ್ ಹೋಮ್ ಟೂರ್ ಅದು ಇದು ಮಾಡಿದಾಗ ತೋರಿಸ್ತೀನಿ, ಓಕೆನಾ. ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಮಾಡಿ, ಓಕೆ. ಬನ್ನಿ. ಟೈಮ್ ವೇಸ್ಟ್ ಆಯಿತು, ಟೈಮ್ ವೇಸ್ಟ್ ನನಗೆ ಆಗ್ತಿದೆ. ಸೊ ತುಂಬ ಸಿಕ್ಕಾಪಟ್ಟೆ ಇರೋದ್ರಿಂದ ಐ ಹ್ಯಾವ್ ಟು ಡೂ ಇಟ್ ನೌ, ಓಕೆ. ಕಮ್ ಆನ್. ನೋ ಏನದು, ನಾನೆಲ್ಲ ಎತ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಟಾಯ್ಸ್ನು ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ಏನಿಲ್ಲ ಅಂದ್ರೆ ಒಂದು 30 ಟಾಯ್ಸ್ ಇದೆ, ಎತ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬಿಟ್ರಿ ಇವತ್ತು ಅಷ್ಟೇ, ಇನ್ನು ಮುಗೀತು ಕತೆ. ಎಲ್ಲ ಅಲ್ಲಿ ಇದು ಮಾಡ್ತಾರೆ, ಮನೆಯೆಲ್ಲ ಮಾಡಿರ್ತಾರೆ ಅಂದ್ಬಿಟ್ಟು
ಎಲ್ಲ ಇದ್ರೊಳಗಡೆ ತುರ್ಕಿಕ್ಕಿದ್ದೆ ಟಾಯ್ಸ್ನ. ಪುಟ್ಟಿದ್ದೀನಿ ಸರ್ ಹಾಕ್ಬಿಡಿ. ಟೇಕ್ ವೆಯ್ಟ್ 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 ಬ್ರೇಕ್ ಲೈಕ್ ದಿಸ್. ಹಿಂಗೆ ಹಿಂಗೆ ಮುರಿರಿ. ಬ್ರೇಕ್ ಹಿಂಗೆ. ನೋ ಬ್ಲೂಬಿ ನಾಟ್ ಲೈಕ್ ದಟ್. ವೆಯ್ಟ್. ಹಾಕಿ. ಇಲ್ಲಿ ತುಂಬ ಟಯರ್ಡ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ಮ್ಯಾಗಿ ಪ್ರಿಪೇರ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದು ಮ್ಯಾಗಿ ಪ್ರಿಪೇರ್ ಮಾಡ್ತಿದ್ದೀವಿ. ಸೊ ನನ್ನ ಜೊತೆ ಬ್ಲೂಬಿ ಅವರು ಬಂದು ಅವರು ಕೂಡ ಜೊತೆಯಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ. ಮ್ಯಾಗಿ ಆಲ್ರೆಡಿ ಎಲ್ಲರಿಗೂ ಗೊತ್ತಲ್ವ, ಸೊ ನಾನು ಅದಕ್ಕೆ ಯಾವುದೇ ತರಹ ವೀಡಿಯೋ ಹಾಕಿಲ್ಲ. ಜಸ್ಟ್ ಅದು ಮಾಡಬೇಕಾದ್ರೆ ಸುಮ್ಮನೆ ಇದು ನೋಡ್ತಿದ್ವಿ. ಬಟ್ ಮ್ಯಾಗಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಲೈಫಲ್ಲಿ ಎಲ್ಲರೂ ಅಷ್ಟೇ ಕಲ್ತಿರೋ ಫಸ್ಟು ಡಿಶಸ್ ಅಂದರೆ ನಾನು ಫಸ್ಟ್ ಕಲ್ತಿದ್ದಂದರೆ ಹಾಲು ಪಾಯಸ. ಅದು ಬಿಟ್ಟರೆ ನೆಕ್ಸ್ಟ್ ಇದೆ. ಸೊ ನಮ್ಮ ಮನೆಯಲ್ಲಿ ನಾನು ಪ್ರತಿ ಮಾಡೋ ಒಂದು ಚೈನೀಸ್ ಫುಡ್ನು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ. ಸೊ ಮದುವೆಗೆ ಮುಂಚೆ ನಮ್ಮ ಮನೆಯವರು ಅದಕ್ಕೆ ಫೇಮಸ್ಸು. ಲೈಕ್ ಚೈತ್ರ ಪಾಸ್ತಾ ಮಾಡಿಕೊಡು, ಚೈತ್ರ ಮ್ಯಾಗಿ ಮಾಡಿಕೊಡು, ಚೈತ್ರ ನೂಡಲ್ಸ್ ಮಾಡಿಕೊಡು ಅಂತ. ಸೊ ಅಷ್ಟು ಸಕ್ಕತ್ತಾಗಿ ಮಾಡ್ತಿದ್ದೆ. ಬಟ್ ಇಲ್ಲಿ ಯೂಶ್ವಲಿ ಯಾರೂ ಅಷ್ಟು ತಿನ್ನಲ್ಲ. ಬಟ್ ಹಳೆ ಮನೆಗಿದ್ದಾಗ ಅಪ್ಪಾಗೆ ಮಾಡಿಕೊಡ್ತಿದ್ದೆ. ಅಪ್ಪ ಇದ್ದಾಗ ಅಪ್ಪಗೆಲ್ಲ ಮಾಡಿಕೊಡ್ತಿದ್ದೆ. ಸೊ ನಾನು ಮಾಡ್ಕೊಂಡು ಒಬ್ಬಳೇ ತಿನ್ನೋದಕ್ಕೆ ನಂಗೆ ಇಷ್ಟ ಇಲ್ಲ, ಯಾರಾದ್ರೂ ಜೊತೇಲಿ ತಿನ್ನಬೇಕು. ಸೊ ಲೋಕೆ ಸಮ್ಟೈಮ್ಸ್ ಇವೆಲ್ಲ ಇಷ್ಟ ಆಗೋಲ್ಲ. ಬಟ್ ಮ್ಯಾಗಿ ತಿಂತಾರೆ, ನೂಡಲ್ಸ್ ಪಾಸ್ತಾ ಎಲ್ಲ ತಿನ್ನಲ್ಲ. ಬಟ್ ಅಪ್ಪ ತಿಂತಿದ್ರು. ಸೊ ಅಪ್ಪ ಇದ್ದಾಗ ಅಪ್ಪಗೆ ಮಾಡಿಕೊಡ್ತಿದ್ದೆ. ಇನ್ನೊಂದು 4-5 ವರ್ಷ ಹೋಗಬೇಕು, ಆಮೇಲೆ ಬ್ಲೂಬಿ ನನ್ನ ಜೊತೆ ಸೇರಿಕೊಂಡು ಇಬ್ಬರು ತಿಂತೀವಿ. ಸೊ ಇದೆಲ್ಲ ಆದಮೇಲೆ ಮ್ಯಾಗಿ ಎಲ್ಲ ರೆಡಿ ಮಾಡಿ ತಿಂದು ಒಂದು 2 ನಿಮಿಷ ಟೀ ಎಲ್ಲ ಕುಡ್ದು ರೆಡಿಯಾಗಿ ಲೈಕ್ ಅಂದರೆ ಮತ್ತೆ ವಾರ್ಡ್ರೋಬ್ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಆಗಿಬಿಟ್ಟು ಮತ್ತೆ ಬಂದು ವಾರ್ಡ್ರೋಬ್ ಕ್ಲೀನ್ ಮಾಡ್ತಿದ್ದೆ. ಸೊ ಎಲ್ಲ 1:30ಗೆ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಮುಗಿಯೋಷ್ಟರೊಳಗೆ ಏನಿಲ್ಲ ಅಂದರೂ 6:30 7 ಆಗೋಗ್ಬಿಟ್ಟಿತ್ತು. ಸೊ ನೋಡೋದಕ್ಕಷ್ಟೇ 1 ಅವರಲ್ಲೆಲ್ಲ ಕ್ಲೀನ್ ಮಾಡಿ ಮುಗಿಸ್ಬೋದು ಅಂದ್ಕೊತೀರಿ. ನಿಜವಾಗ್ಲೂ ಅಲ್ಲಿ ಕ್ಲೀನ್ ಮಾಡೋಕೆ ಬೇಕಾದ್ರೆ ಕುತ್ಕೊಂಡಾಗೆ ಗೊತ್ತಾಗೋದು. ಯಪ್ಪ ದೇವ್ರೆ, ನನಗಂತೂ ಫುಲ್ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಊರಿಗೆ ಹೋಗೋಣ ಅಂತ ಅಂದ್ಕೊಂಡೆ, ಕ್ಯಾನ್ಸಲ್ಲೇ ಮಾಡಿಬಿಟ್ಟೆ. ನನ್ನ ಕೈಯಲ್ಲಿ ಆಗಲ್ಲ, ನಾನು ಮಲ್ಕೊತೀನಿ ಅಂತ ಹೇಳಿಬಿಟ್ಟು ನಾವು ನೆಕ್ಸ್ಟ್ ಡೇ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ರಿ. ಸೊ ಬೆಳಗ್ಗೆನ ಅಷ್ಟೊತ್ತಿಗೆ ಹೋಗೋಣ ಅಂತ. ಟ್ಯೂಷನ್ ಮಾಡ್ತಿರೋದ್ರಿಂದ ಹಿಂದಿ ಕ್ಲಾಸ್ಗೊಬ್ಬರು ಬರಬೇಕಿತ್ತು. ಸೊ ಅವರು ಬೆಳಗ್ಗೆನೇ ಬರೋಕ್ಕೆ ಹೇಳಿದ್ದೆ 6 o'clockಗೆ. ಸೊ ಅದರಿಂದ ಸ್ವಲ್ಪ ಅವ್ರಿಗೂ ಹೇಳ್ಕೊಟ್ಟು ಎಲ್ಲ ಮಾಡೋಷ್ಟೊಳಗೆ ಏನಿಲ್ಲ ಅಂದರೂ 10 ಗಂಟೆ ಆಗೋಗಿತ್ತು. ಲೋಕಿಯವರಂತೂ ಬೈತಿದ್ರು, ನೀ ಯಾವಾಗೂ ಆನ್ ಟೈಮ್ ರೆಡಿನೇ ಆಗಲ್ಲ ಅಂತ. ಈ ಥರ ಇದ್ದರೆ ನಾನು ಏನು ಮಾಡಲಿ. ಭಯಪಡಬೇಡಿ, ಇದು ಸುಮ್ಮನೆ ಮನೇಲಿದ್ದಾಗ ನನಗೇನಾದರೂ ಸುಸ್ತಾಗಿ ಕಲಿಬೇಕನ್ನೋ ಆಸೆ ಇರುತ್ತಲ್ಲ. ಸೊ ಆವಾಗ ತಗೊಂಡಿದ್ದಿತ್ತು. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಸುಮ್ಮನೆ ಇರ್ತಿದ್ನಲ್ವ ಅವಾಗ. ಸೊ ಅವಾಗ ತಗೊಂಡಿದ್ದು. ಸೊ ಸದ್ಯಕ್ಕೆ ಇಲ್ಲಿ ರೆಸ್ಟ್ ಕೊಟ್ಬಿಟ್ಟಿದ್ದೀನಿ. ನಾನೇ ನೋಡಿದಾಗೆಲ್ಲ ಒಂದೊಂದ್ಸಲಿ ಭಯ ಆಗ್ಬಿಡುತ್ತೆ. ಇದನ್ನು ನೋಡಿದಾಗೆಲ್ಲ ನನಗೆ ಭಯ ಆಗ್ಬಿಡುತ್ತೆ ಒಂದೊಂದ್ಸಲಿ. ಸೊ ಅದಕ್ಕೆ ಈಗ ಸದ್ಯಕ್ಕೆ ಮೇಲೆ ಇಕ್ಕಿದ್ದೀನಿ. ಈಗ ನಿಮ್ಗೆ ಇಟ್ಬಿಡ್ತೀನಿ. ಸರಿ ಅದನ್ನ ಬನ್ನಿ. ಇಲ್ಲಿ ಬಾ, ಇಲ್ಲಿ ಬಾ. ಕೈ ಮುಗಿ. ಇಲ್ಲಿ ನೋಡಿ, ಹಿಂಗೆ ತಿರ್ಕೊ. ಇಲ್ಲಿ ಕೈ ಮುಗಿ. ತತಾ ಬನ್ನಿ. ಏನು ಪ್ಲೀಸ್ ಚಾಕಿ ಕೊಡ್ಸಿ. ಲವ್ ಯು ತಾನು. ಸೊ ಆಲ್ರೆಡಿ ತುಂಬ ಲೇಟ್ ಆಗಿರೋದ್ರಿಂದ ಮತ್ತೆ ಇವೆಲ್ಲ ಮಾಡ್ಕೊಂಡಿದ್ರೆ ನನಗೂ ಲೇಟ್ ಆಗುತ್ತೆ ಅಂತ ಹೇಳಿ, ಹೇಗಿದ್ರು ಲೋಕಿಯವರು ಫ್ರೆಶ್ ಅಪ್ ಆಗಿರೋದ್ರಿಂದ ನಾನು ಹೇಳಿದೆ ಅಪ್ಪನಿಗೆ ಫೋಟೋ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ನಾನು ಬಂದು ಜಾಯ್ನ್ ಆಗ್ತೀನಿ ಅಂತ. ಅಷ್ಟರೊಳಗೆ ನಾನು ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ಬರೋಷ್ಟರೊಳಗೆ ಸೊ ಕರೆಕ್ಟಾಗಿ ಪೂಜೆ ಮಾಡೋ ಟೈಮ್ಗೆ ಬಂದು ಎಲ್ಲರೂ ಸೇರಿಕೊಂಡು ಅಪ್ಪನಿಗೆ ಪೂಜೆ ಮಾಡಿದ್ವಿ. ಸೊ ಈ ಥರ ನಾನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಒಂದು ಕಡೆ ಟೀ ಶರ್ಟ್, ಒಂದು ಕಡೆ ಫ್ರಾಕ್ಸ್, ಒಂದು ಕಡೆ ಫುಲ್ ಟೀ ಶರ್ಟ್ಸ್, ಈ ಥರ ಎಲ್ಲ ಮಾಡಿ ಇಟ್ಟಿದ್ದೀನಿ. ಸೊ ಮಂಚದ ಮೇಲೆಲ್ಲ ಏನಿದೆ ಅವೆಲ್ಲನೂ ಎತ್ತಿ ವಾಷಿಂಗ್ ಮಿಷಿನ್ಗೆ ಹಾಕಿ, ಸೊ ನಾನೀಗ ಬ್ಯಾಗಲ್ಲಿ ಫುಲ್ಲು ಚಾರ್ಜರ್ಸ್, ಐಪ್ಯಾಡ್ ಈ ಥರ ಎಲ್ಲ ಇಟ್ಕೊಂಡು
ಹೊರ್ತಿದ್ದೀನಿ. ಸೊ ಅದು ಮುಂದೊಂದು ದಿನ ಮಾಡ್ತೀನಿ, ನಾನು ಏನೇನು ತೊಗೊಂಡು ಹೋಗ್ತೀನಿ, ನನ್ನ ಬ್ಯಾಗಲ್ಲಿ ಏನೇನು ಇರುತ್ತೆ ಅಂತ. ಸೊ ಈ ಥರ ಎಲ್ಲ ರೆಡಿ ಆಗಿ ನಾವು ತುಂಬ ಟೈಮ್ ಆಗಿಬಿಟ್ಟಿತ್ತು. ಸೊ ಅಷ್ಟು ಟೈಮಲ್ಲೂ ಕೂಡ ಈ ವಿಡಿಯೋನ ತಗೊಂಡು, ಅದಕ್ಕೆ ನಾನು ಅಲ್ಲೇ ವಾಯ್ಸ್ ಕೊಟ್ಟಿಲ್ಲ, ಯಾಕಂದರೆ ಲೋಕಿಯವ್ರು ಬೈತಾರೆ ಟೈಮ್ ಆಯಿತು ಬಾ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಬ್ಲೂಬಿ ಲೋಕಿಯವರು ನಾವೆಲ್ಲರೂ ಗಾಡಿಯಲ್ಲೇ ಹೋಗ್ತಿದ್ದೀವಿ. ಬಟ್ ನಮಗೆ ಬೆಸ್ಟು ಮಾರ್ನಿಂಗ್ ಹೋದರೆ ಗಾಡಿನೇ, ಯಾಕಂದರೆ 45 ಮಿನಿಟ್ಸು ಎಲ್ಲೆಲ್ಲ ಹೋಗ್ಬಿಡ್ತೀವಿ. ಸೊ ಮತ್ತೆ ಇವ್ರು ಬರಬೇಕಲ್ವ, ತಿರ್ಗಾ ಇವ್ರಿಗೆ ಕಷ್ಟ ಆಗುತ್ತೆ ಕಾರಲ್ಲಿ ಆ ಟ್ರಾಫಿಕಲ್ಲಿ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಗಾಡಿಯಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಿದ್ವಿ. ಅದ್ರ ಜೊತೆಗೆ ಒಂಚೂರು ಸ್ನ್ಯಾಕ್ಸ್ ಏನಾದರೂ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ವಾಟ್ ಯು ವಾಂಟ್ ಬೇಬಿ? ವಾಟ್ ಯು ವಾಂಟ್? ಏನು ಬೇಕು ನಿಮಗೆ? ಡೋನಟ್. ಒಂದ್ಸಲ ನೋಡಿದ್ದು, ಒಂದ್ಸಲ ಕೇಳಿದ್ದು ನೇಮು. ಯು ವಾಂಟ್ ಈಟ್ ದಟ್? ಸೊ ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ಬ್ಲೂಬಿ ವಾಟ್ ಶಿ ಈಟ್ಸ್ ಇನ್ ಎ ಡೇ ಅನ್ನೋದು ನಿಮಗೆ ಏನಾದರೂ ಗೊತ್ತಾಗಬೇಕು ಅಂತಂದರೆ ಡೂ ಕಮೆಂಟ್. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೋರ್ ಆ ಒಂದು ವಿಡಿಯೋನ ಮಾಡ್ತೀನಿ. ಸೊ ಏನು ಸ್ಪೆಷಲ್ ಅಂತಂದರೆ ನಥಿಂಗ್ ಸ್ಪೆಷಲ್, ನಾನು ಅವ್ರಿಗೆ ಎಲ್ಲನೂ ಹೆಲ್ತಿ ಫುಡ್ಸ್ ರಿಲೇಟೆಡೇ ನಾನು ಕೊಡೋದು. ಸೊ ಐ ಹೋಪ್ ಆ ಒಂದು ವ್ಲಾಗ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್.